ಜಯಲಲಿತಾ ಸೀರಿಯಲ್. ಸಾರಿ, ಬುಧವಾರದ ಎಪಿಸೋಡ್ ಆಗಿದೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದೇ ಅದು ನಾನು ಹೇಳಿಲ್ಲ, ನನಗೆ ಇದ್ದೇ ಕಾನ್ಫಿಡೆಂಟ್ ಇದೆ, ನನಗೆ MLA ಟಿಕೆಟ್ ಬಂದೇ ಬರುತ್ತೆ ಅಂತೆಲ್ಲ ಕಾನ್ಫಿಡೆಂಟಿಂದ ಹೇಳ್ತಿರ್ಬೇಕಾದ್ರೆ ನೋಡು, ಜನ ನೀರು ಥರ ದುಡ್ಡು ಖರ್ಚು ಮಾಡಿ MLA ಟಿಕೆಟ್, ಆದರೆ ನಾನು ಮಾತ್ರ ಬುದ್ಧಿವಂತಿಕೆ ಉಪಯೋಗಿಸಿ ತೊಗೊಂಡಿನಿ ಅಂತ. ಈಗ ಲಲಿತಾ ಬಂದು ಇಲ್ಲಿ ನಿಂತ್ಕೊಂಡು ಮಾವ ಕಂಗ್ರಾಟ್ಸ್ ಅಂತಲ್ಲ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಪ್ಪ ಇದು ಮಗಳಿದ್ದು, ಅಪ್ಪ ನಿಮಗೆ MLA ಟಿಕೆಟ್ ಬರೋಕ್ಕೆ ಯಾರಪ್ಪ ಮುಖ್ಯವಾದ ಕಾರಣ? ಇನ್ಯಾರು? ಪರಮೇಶ್ವರಿ, ನನ್ನ ಧರ್ಮಪತ್ನಿ ಆಗಿರೋ ಪರಮೇಶ್ವರಿ ಅಂತ. ಮತ್ತೆ ಇನ್ಯಾರ್ಯಾರು ಅಂದೆ, ಮನೆಗಿನ್ಯಾರು ಎಲ್ಲರ ಹೆಸರು ಹೇಳೋಕ್ಕೆ ಇದೇನು ಶ್ರೀ ಇವರೇ ಅಂತೆಲ್ಲ ಹೇಳೋಕೆ ಇದೇನು ಸಭಾಂಗಣನ ಅಂತ. ಇದೇ ಟೈಮಿಗೆ ಜೈ ಇದ್ದು ಲಲಿತಾ ಮುಖಾನೇ ನೋಡ್ತಾ ಇರ್ತಾನೆ. ಆಯಿತು ಸರಿ, ಇನ್ನೇನು ಮುಗಿತಲ್ಲ ಎಲ್ಲದು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಮುಂಚೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ನನ್ನ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿ ಹಾರ ಎಲ್ಲ ಟೀಪಾಯ್ ಮೇಲೆ ಇಡ್ತಾರೆ. ಅದಕ್ಕೂ ಮುಂಚೆ ಅವರಮ್ಮನ ಆಶೀರ್ವಾದ ಎಲ್ಲ ಪಡೆದಿರ್ತಾರಲ್ಲ, ಅವರಮ್ಮನ ಆಶೀರ್ವಾದ ಪಡೆದು ಟೀಪಾಯ್ ಮೇಲೆ ಹಾರ ಇಟ್ಟು ಫೋನ್ ಬಂದಿದೆ ಅಂಥೇಳಿ ಅಧ್ಯಕ್ಷರದ್ದು ಫೋನ್ ಬಂದಿದೆ ಅಂತ ಮಾತಾಡೋಕ್ಕಂತ ಹೊರಗಡೆ ಬರ್ತಿರ್ಬೇಕಾದ್ರೆ ಇಲ್ಲೇ ಲಲಿತಾ ಡೋರ್ ಹತ್ರ ನಿಂತಿರ್ತಾರಲ್ಲ, ಲಲಿತಾನ ಮಾತಾಡಿಸ್ತಾರೆ. ಅಧ್ಯಕ್ಷರು ಫೋನ್ ಮಾಡಿದ್ದಾರಮ್ಮ, ಮಾತಾಡ್ತೀನಿ ಅಂತ. ಸರಿ ಮಾವ ಅಂದರೆ, ನೀನು ಒಳಗಡೆ ಹೋಗಮ್ಮ, ಇಲ್ಲಾಕೆ ನಿಂತಿದ್ದೆ, ಒಳಗಡೆ ಹೋಗು ಅಂತ ಹೇಳ್ತಾರೆ. ಅವನು ಸರಿ ಮಾವ, ಇರಲಿ ಮಾವ, ಪರವಾಗಿಲ್ಲ ಅಂಥೇಳಿ ಅಲ್ಲಿ ನಿಂತುಬಿಡ್ತಾ. ಆಮೇಲೆ ಅವ್ರ ಮಗಳು ಮೀನಾಕ್ಷಿ ಇದನ್ನೆಲ್ಲ ಸಂಭ್ರಮ ಎಲ್ಲ ನೋಡ್ತಾನೆ ಇರ್ತಾಳೆ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದು ಫೋನಲ್ಲಿ ಮಾತಾಡಿ ಅವರು ಒಳಗಡೆ ಬರ್ತಾರೆ. ಅಧ್ಯಕ್ಷರು ಫೋನ್ ಮಾಡಿದಂತ ಮತ್ತೆ ಹೇಳ್ತಾರೆ ಲಲಿತಾಗ. ಮತ್ತೆ ಬಂದು ಮನೇಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವೆಲ್ಲರೂ ಅಲ್ಲಿವರೆಗೂ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂದೆ. ಸರಿ ಅಂತ ಫ್ರೆಶ್ ಅಪ್ ಆಗ್ತೀವಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಆ ಕಡೆ ತಗೋ ಸ್ವೀಟ್ ಎಲ್ಲರಿಗೆ ಹಂಚು ಅಂತ ಹೇಳಿ ಅವರು ಜೈ ಕೊಡ್ತಾನೆ. ಆವಾಗ ಅಜ್ಜಿದು ನನಗೆ ಸ್ವೀಟ್ ಬೇಕೇ ಬೇಕು ಅಂತಾರೆ. ಅಜ್ಜಿ ಅಮ್ಮನ ವಾಪಸ್ ಕರೀಲ್ಲ ಅಂದರೆ ಬೇಡ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಲ್ಲಿ ಲಲಿತಾ ಬಂದು ಗಣೇಶನಿಗೆ ಪೂಜೆ ಮಾಡ್ತಾನೆ ಇರ್ತಲ್ಲ. ಗಣೇಶನಿಗೆ ಪೂಜೆ ಮಾಡದೇ ಇರಬೇಕಾದ್ರೆ, ಗಣಿ ನನ್ನ ಎಲ್ಲ ಇದು ಕಷ್ಟ ಎಲ್ಲ ತೀರಿತು, ಇನ್ನೇನು ನನ್ನ ನೆಮ್ಮದಿಯಿಂದ ಇರ್ಬೋದು ಅಂತೆಲ್ಲ ತನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದಾಗ ನನ್ನ ಸಮಸ್ಯೆ ಎಲ್ಲ ಇದಾಗಿಬಿಡಬೇಕು, ಸಾಲ್ವ್ ಆಗಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾನೆ. ಅದೇ ದೇವ್ರಿಗೆ ಗಣೇಶಗೆ ಗಣಿ ಅಂತಲೇ ಕರಿತಾ ಇರ್ತಾರೆ. ಚೆನ್ನಾಗಿದೆ ಇವರಿಬ್ಬರು, ಅದು ಗಣೇಶಂದು ಮತ್ತು ಆಮೇಲೆ ಲಲಿತಾದು ಕನ್ವರ್ಜೇಷನ್ನು. ಖುಷಿ ಅಂದರೆ ಖುಷಿ. ನಾನು ಯಾರು ಗೊತ್ತಾ, ನಾನು ಏನು ಅನ್ಕೊಂತೀನಿ ಅದೇ ಮಾಡಿದ್ನಿ, ಲಲಿತಾ ಅಂತೇಳಿ. ನೆಕ್ಸ್ಟ್ ಈ ಕಡೆ ಇವರು ಸಾರ್ ಇದ್ದಾರಲ್ಲ, ರೆಡಿಯಾಗಿ ಇಲ್ಲಿ ಬಂದು ಫೈಲ್ ನೋಡ್ತಾರೆ. ಫೈಲ್ ನೋಡಿದ್ರೆ ಅಳಿ ಅಂದ್ರೆ ಅವಾಗಲೇ ಭಾಷಣನೂ ಬರೆದಿಟ್ಟಾರ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಪಾರ್ವತಿ ಬಂದು, ಏನ್ರಿ ಪಾರ್ವತಿ ಬಂದಿದ್ದು ನೋಡಿ, ದೇವರಾಜ್ ಸಾರ್ ನಾನು ಜನಕ್ಕೆ ಕಾಣಿಸ್ತೀನಿ ಅಂತ ಕೇಳ್ತಾರೆ. ಸರ್ ನೀವು ಮೊದಲೇ ನೀವು ಚೆನ್ನಾಗಿದ್ದೀರಿ, ನನಗೆ ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು, ನಿನ್ನ ಬಾಯಿಂದ ಕೇಳಿದರೆ ನನಗೆ ಸಂತೋಷ. ಆವಾಗ ಒಂದು ಫೋನ್ ಕಾಲ್ ಬರ್ತೈತಿ. ಫೋನ್ ಕಾಲ್ ಬಂದಾಗ ಮಾತಾಡ್ತಾನಂತ ಹೋಗ್ತಾರೆ. ಸರಿ ರೀ, ನೀವು ನಿಮ್ಮ ಕೆಲಸ ಫೈಲ್ ರೆಡಿ ಮಾಡ್ಕೊತಾ ಇದ್ದೀರಾ, ನಾನು ನಮ್ಮ ಫೈಲ್ ರೆಡಿ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ವಾರ್ಡ್ರೋಬಿಂದ ಫೈಲ್ ತೆಗಿತಾರೆ. ವಾರ್ಡ್ರೋಬಿಂದ ಫೈಲ್ ತೆಗೆದಾಗ ಅದರಲ್ಲಿ ದೊರೆ ಅಂತ ಹೇಳ್ತಾ ಇರೋ ಹುಡುಗಿ ತನ್ನ ಕೈಯಾರ ತಾನೇ ಡಿವೋರ್ಸ್ಗೆ ಸೈನ್ ಮಾಡಿದಾಳ ಅಂತ ಹೇಳಿ, ಅಂದರೆ ಸೈನ್ ಮಾಡಿಸಿ ಇಟ್ಟಿರ್ತಾರೆ. ಅದು ಇಲ್ಲಿ ನಾನು ಅದೇನೋ ಎಲ್ಲರಿಗೆ ಇವತ್ತು ಎಷ್ಟೊಂದು ಕೆಲಸ ಇದೆ, ಎಲ್ಲರಿಗೆ ಗಿಫ್ಟ್ ಕೊಡಬೇಕಂತೆಲ್ಲ ಲಲಿತಾ ಪೇಂಟ್ ಮಾಡ್ತಾ ಇರಬೇಕಾದ್ರೆ, ನನ್ನ ದೊರೆ ನೀವಂದರೆ ನನಗೆ ತುಂಬ ಇಷ್ಟ ಅಂತೆಲ್ಲ, ಅದೆಲ್ಲ ನೀವೇ ನನಗೆ ಐ ಲವ್ ಯು ಅಂತ ಹೇಳ್ತೀರಿ ಒಂದಲ್ಲ ಒಂದು ದಿವಸ ಅಂತೆಲ್ಲ ಹೇಳಿ ಅದು ಎಲೆ ಮೇಲೆ ಬರೋದು. ಮತ್ತು ಗೊಂಬೆ ತೊಗೊತಲ್ಲ, ಅದು ಡುಮ್ಮಣ್ಣ ಅಂತೇಳಿ ಆ ಗೊಂಬೆ ಹತ್ರ ಮಾತಾಡ್ತಾನೆ. ನನ್ನ ದೊರೆ ನನಗೆ ಐ ಲವ್ ಯು ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ತಿದ್ದ. ಆ ಗೊಂಬೆ ತೊಗೊಂಡು ನೀನು ನನ್ನ ಪಕ್ಕನೇ ಕೂತ್ಕೊ ಅಂತ ಗೊಂಬೆನ ಕೂಡಿಸ್ಕೊಂಡು ಇಬ್ಬರು ಸೇರಿ ಪೇಂಟ್ ಮಾಡೋಂಥ ಗೊಂಬೆನ ತೊಡೆ ಮೇಲೆ ಕೂಡಿಸ್ಕೊಂಡು ಪೇಂಟ್ ಮಾಡ್ತಾಯಿರ್ತಾರೆ. ಪೇಂಟ್ ಮಾಡಬೇಕು. ಅವ್ರ ಮಾವನ ಬಗ್ಗೆನೂ ಎಲ್ಲ ಬರೆದಿರ್ತಲ್ಲ. ಈ ಕಡೆ ಅವ್ರ ಅತ್ತೆ ಇದ್ದು, ಅಂದರೆ ಲಲಿತಾ ಗೊತ್ತಿಲ್ಲಾರ್ದಂಗೆ ಇಲ್ಲಿ ಡಿವೋರ್ಸ್ ಪೇಪರಿಗೆ ಸೈನ್ ಹಾಕ್ತಾರೆ. ಈ ಕಡೆ ಮಂಜಣ್ಣ ಬಂದಿದ್ದ. ಇವರು ಮಂಜಣ್ಣ ಹೌದಾ ಅಲ್ಲ ಅಂತ ಯಾರು ಗುರ್ತಿಡಿತಾರಲ್ಲ, ನಾನೇ ಕಂಡ್ಲ ದೇವರಾಜ ನನ್ನ ಕುರ್ಜಿ ಕಿತ್ಕೊಂಡ, ಲಲಿತಾ ಇದ್ದು ನನ್ನದು ಗಡ್ಡ ಕಿತ್ಕೊಂಡ್ಲು, ನಾನು ಇದೆಲ್ಲ ಸೇಟ್ ತೀರ್ಸ್ಕೊಂಡಿ ಅಂತೆಲ್ಲ ಹೇಳ್ತಿರ್ದಲ್ಲ. ಜೈಲು ಹೆಂಗಿದೆ ಅಂತೆಲ್ಲ ಕೇಳಿದೆ. ಜೈಲೇನು ಮಾವನ ಮನೆನಾ, ಚೆನ್ನಾಗಿದೆ ಅಂತ ನೀವು ಕೇಳಲಿಕ್ಕೆ ಅಂತೆಲ್ಲ ಅವರು ಬೈದು ಬಿಡ್ತಾರೆ ಅವ್ರಿಗೆ, PAಗಳಿಗೆ ಮಂಜಣ್ಣ. ನೆಕ್ಸ್ಟ್ ಇಲ್ಲಿ ಅವ್ರ ಮಗಳು ಅವ್ರ ಮಗಳಿಗೆ ಕರೀತಾನೆ, ಹೋಗಮ್ಮ ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರು ಬಂದಾಗ ಲಲಿತಾ ಹೊರಗಿದ್ದ ಬಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಮೀನಾಕ್ಷಿ ಕರೆದು ಲಲಿತನ ಅವಾಗ ಮೀನಾಕ್ಷಿ ಲಲಿತನ ಕರ್ಕೊಂಡು ಬರ್ತಾಳೆ. ಅದೇ ಟೈಮಿಗೆ ಈ ಕಡೆ ಪರಮೇಶ್ವರಿ ಲಲಿತಾ ಬಂದಾಗ ನೀನು ಏನೇನೋ ಮಾತಾಡಿ ಎಡವಟ್ಟು ಮಾಡಬೇಡ, ಯಾಕಂದರೆ ನನಗೆ MLA ಟಿಕೆಟ್ ಸಿಕ್ಕಿದೆ ಅಂತೆಲ್ಲ ಹೇಳ್ತಾಳೆ.
ಅದಕ್ಕೆ ಏನು ರೆಸ್ಪಾನ್ಸೇ ಮಾಡಲ್ಲ. ಅದೇ ಟೈಮಿಗೆ ಲಲಿತಾ ಒಳಗಡೆ ಬರ್ತಾಳೆ. ಲಲಿತಾ ಒಳಗಡೆ ಬಂದು ಮಾವ ನಾನು ನಿಮಗೆ ಏನೋ ಒಂದು ಗಿಫ್ಟ್ ತಂದೀನಿ ಅಂತ. ಹೌದಾ ಅಂತೆಲ್ಲ ಹೇಳಿ ಗಿಫ್ಟ್ ಇಸ್ಕೊತಾರೆ. ಗಿಫ್ಟ್ ಇಸ್ಕೊಂಡು ಸೈಡಿಗೆ ಇಟ್ಬಿಡ್ತಾರೆ. ಸೈಡಿಗೆ ಇಟ್ಬಿಟ್ರೆ ಅದು ಸೈಡಿಗೆ ಇಟ್ಟಿರಲ್ಲ ಮಾವ ಓದಬೇಕು ಅಂತೆಲ್ಲ. ಇರಲಿ ಬಿಡಮ್ಮ ಅಂತೆಲ್ಲ ಹೇಳ್ತಾರೆ. ಇರಲಿ ಬಿಡಮ್ಮ ಅಂತಂದ್ರೆ ಕೂಡ ಕೇಳಲ್ಲ. ಓದಿ ಮಾವ ಅಂತ. ಅದು ತೊಗೊಂಡು ಓದಿದಾಗ MLAಗಳಿಗೆ ಸಾಹೇಬ್ರಿಗೆ ಶುಭಾಶಯಗಳು ಅಂತ. ಅಲ್ಲಮ್ಮ ನನಗಿನ್ನೂ ಬರೀ ಟಿಕೆಟ್ ಅಷ್ಟೇ ಸಿಕ್ಕಿದೆ ಅಂತ. ಟಿಕೆಟ್ ಸಿಕ್ಕರೆ ಏನಾಯ್ತು ಮಾವ, ನಾನಿಲ್ಲ ಗೆಲ್ಲಿಸ್ಕೊಂಬಂದ್ಬಿಡ್ತೀನಿ ನಮ್ಮ ಮಾವನ ಅಂತೆಲ್ಲ ಹೇಳಿದೆ. ಸರಿ ಬಿಡಮ್ಮ ಅಂತೇಳಿ ಜಗ್ಗಿ ನಗ್ತಿರ್ತಾರೆ. ಅವ್ರ ಮಾವನು ಖುಷಿಯಿಂದ ನಗ್ತಿರ್ತಾರೆ. ಅದೇ ಟೈಮಿಗೆ ಮೀನಾಕ್ಷಿ ಇದ್ದಾಳಲ್ಲ, ಮೀನಾಕ್ಷಿನೂ ಏನೋ ಹುಡುಕ್ತಾ ಇದ್ದಂಗಿದೆ ನಿನ್ನ ಕಣ್ಣುಗಳು ಅಂತ. ಏನಿಲ್ಲ ಅಕ್ಕ ಅಂದೆ. ಸುಳ್ಳು ಹೇಳ್ಬೇಡ, ನೀನು ಹುಡುಕ್ತಾ ಇರೋದು ಜೈಗಲ್ಲ ಅಂತ ಅವ್ರು ಕೇಳ್ತಾರಲ್ಲ. ಅಕ್ಕ ಅಂತೆಲ್ಲ ಹೇಳಿದೆ. ಹೋಗು ಟೆರೆಸ್ ಮೇಲೆಗಡೆ ರೂಮ್ ಒಳಗಿದ್ದಾನೆ ನೋಡು ಅಂತೆಲ್ಲ ಹೇಳ್ತಾಳೆ. ಹೌದಾ ಸರಿ ಹೋಗು, ಏನೋ ಗಿಫ್ಟ್ ತಂದಿನಂತೆಲ್ಲ ಕೊಡೋಗು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಮೇಲೆಯಿಂದ ಪರಮೇಶ್ವರಿ ಬರ್ತಾ ಇರ್ತಾರೆ. ಪರಮೇಶ್ವರಿ ಬರ್ತಿರ್ಬೇಕಾದ್ರೆ ನೋಡಿ ಪರಮೇಶ್ವರಿ ಅವರು ಈ ಹುಡುಗಿ ಚಾಲೆಂಜ್ ಮಾಡಿರ್ತಾಳಲ್ಲ ಲಲಿತಾ, ಅದನ್ನು ನೆನಪು ಮಾಡ್ಕೊತಾನೆ ಇರ್ತಾನೆ. ಹತ್ತದಿಂದಲೇ ನಾನು ಈ ಮನೆಯೊಳಗೆ ಬಂದೇ ಬರ್ತೀನಿ, ಸೇರು ಅಕ್ಕಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೋಬೇಕಂತ ಹೇಳಿದ್ದೆಲ್ಲ ನೆನಪು ಮಾಡ್ಕೊಂಡು ಇವರು ಲಲಿತಾ ಸ್ಟೆಪ್ಸ್ ಏರ್ತಿರ್ತಾಳೆ. ಅವರು ಸ್ಟೆಪ್ಸ್ ಇಳಿತಿರ್ತಾಳೆ. ಒಬ್ರು ಏರ್ತಿದ್ರು, ಒಬ್ರು ಇಳಿತಿರ್ಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದುಬಿಡ್ತಾರೆ ಪರಮೇಶ್ವರಿ ಸ್ಲಿಪ್ಪಾಗಿ ಬಿದ್ದಿರೋ ಲಲಿತಾನು ಗಾಬರಿ ಆಗ್ತಾಳೆ. ಇವರೆಲ್ಲರೂ ಮನೆಯವರೆಲ್ಲರೂ ಗಾಬರಿಯಾಗಿ ಹೋಗಿ ಎಬ್ಬಿಸಿ ಕರ್ಕೊಂಬರ್ತಾರೆ. ಎಬ್ಬಿಸಿಗೆ ಏನು ಜಾಸ್ತಿ ಪೆಟ್ಟು ಬಿದ್ದಿದೆ, ಏನು ಪೆಟ್ಟು ಬಿದ್ದಿಲ್ಲ ರೀ, ಸ್ವಲ್ಪ ಏನಾದರೂ ಆಯಿಂಟ್ಮೆಂಟ್ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಆಯಿತಾ ನೋಡಮ್ಮ ಕೆಳಗಡೆ ನಾನು ಉಳುಕಿದ ಕಾಲ ಅಂತೆಲ್ಲ ಹೇಳ್ತಿರ್ತಾ. ಸರಿ ಬಿಡು ಇಲ್ಲ ಅಂತಂದು ಹೇಳಿ ಆರಾಮಿದೆ, ಹೋಗಿ ನೀರು ತೊಗೊಂಬ ಅಂತ ಕೆಲಸದವ್ರಿಗೆ ಹೋಗಿ ಕೆಲಸದವ್ರು ನೀರು ಚಿತ್ರ ಮಾತ್ರ ಸುಮ್ಮನೆ ಇರ್ತಾರೆ, ಏನು ರೆಸ್ಪಾನ್ಸೇ ಮಾಡಲ್ಲ, ಸುಮ್ಮನೆ ಇದೆ. ಅದೇ ಟೈಮಿಗೆ ಜೈ ಮೇಲಿಂದ ಓಡಿ ಬಂದುಬಿಡ್ತಾನೆ. ಜೈ ಮೇಲೆ ಅಮ್ಮ ಎದಕ್ಕಮ್ಮ ಕೂತ್ಕೊಂಡಿದ್ದೆ, ಏನಿಲ್ಲ ನಿಮ್ಮ ಬಂದು ಭಾಷಣ ಫೈಲ್ ತೊಗೊಂಬಂದು ನಿಮ್ಮೆಲ್ಲರ ಮುಂದೆ ಓದೋಣ ಅಂದ್ಕೊಂಡೆ. ಅದೇ ಟೈಮಿಗೆ ಸ್ವಲ್ಪ ಅಂದರೆ ನೀನು ನಮಗೆ ಯಾರಿಗಾನ ಕೆಲಸ ಹೇಳಬೇಕಮ್ಮ, ನೀನು ಎದಕ್ಕಮ್ಮ ಎಲ್ಲ ಕೆಲಸ ಮಾಡ್ತೀಯ ಅಂತೆಲ್ಲ ಮಗ ಬೈತಿರ್ಬೇಕು. ಇದೇ ಟೈಮಿಗೆ ಲಲಿತಾ ಇದ್ದು ಪೇಪರೆಲ್ಲ ಕಲೆಕ್ಟ್ ಮಾಡ್ಕೊತಿರ್ಬೇಕಾದ್ರೆ ಲಲಿತಾ ಕೈಯೊಳಗೆ ಅದು ಡಿವೋರ್ಸ್ ಪೇಪರಿಗೆ ಸೈನ್ ಮಾಡಿದ್ದು ಗೊತ್ತಿರಲ್ಲ. ಒಟ್ಟು ಎಲ್ಲ ಪೇಪರ್ ಕಲೆಕ್ಟ್ ಮಾಡ್ಕೊತ ಇದೇನಿದು ವಿಚ್ಛೇದನ ಪತ್ರ ಇದ್ದಲ್ಲ ಇದರೊಳಗೆ ಅಂತ ಲಲಿತಾನು ನೋಡ್ತಿರ್ತಾ. ಇವಾಗ ಜೈ ಅವರಮ್ಮನ ಆದಿಕ ಮಾಡ್ತಿರೋದು ನೋಡಿ ನೋಡು ನನ್ನ ಮಗ ಅಂತಂದೆಲ್ಲ ಕನಸನ್ನೇ ಮಾಡ್ತಿರು. ಲಲಿತಾ ಪೇಪರೆಲ್ಲ ಕಲೆಕ್ಟ್ ಮಾಡ್ಕೊಂಡಾಗ ಅದರಲ್ಲಿ ಇದು ಇರುತ್ತೆ, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿರೋದು. ಅಂದರೆ ಅವ್ರ ಅಣ್ಣ ಹಾಕ್ಸ್ಕೊಂಡಿರ್ತಾನೆ. ಅವ್ರ ಅಣ್ಣ ಅಂದರೆ ಇವಾಗ ಚಂದ್ರಮೋಹನ್ ಅಂತ ಇದ್ದಾರಲ್ಲ ಅವರು, ನಾನು ನಿಮ್ಮ ಅಣ್ಣಮ್ಮ ವಿಶ್ವಾಸ ಇಲ್ಲ ನನ್ನ ಮೇಲೆ ಹಾಗಂತ ಸೈನ್ ಹಾಕ್ಸ್ಕೊಂಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.